ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು BCM ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು. ನೀವೇನಾದರೂ OBC ಸ್ಟೂಡೆಂಟ್ಸ್ ಆಗಿದ್ದರೆ, ಜನರಲ್ GM ಸ್ಟೂಡೆಂಟ್ಸ್ ಆಗಿದ್ದರೆ, 2A 3B 3A ಯಾವುದೇ ಕಾಸ್ಟ್ ಸ್ಟೂಡೆಂಟ್ಸ್ ಆಗಿರಲಿ, ಕಾಸ್ಟ್ ಮ್ಯಾಟರೇ ಇಲ್ಲ. ನೀವು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಂತ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಲೇಜ್ ಅಣ್ಣಗೈಡ್ ಯೂಟ್ಯೂಬ್ ಚಾನಲ್. ಓಕೆ, ಅದಾದಮೇಲೆ ಮತ್ತೆ ವಿಡಿಯೋನ ಲೈಕ್ ಕೂಡ ಮಾಡಿ. ಇದು ಬಂದುಬಿಟ್ಟು ಈ ಹಾಸ್ಟೆಲ್ಗೆ ದೇವರಾಜ್ ಅರಸ್ ಸರ್ ಅವರ ಹಾಸ್ಟೆಲ್ ಅಂತಲೂ ಹೆಸರಿದೆ, BCM ಹಾಸ್ಟೆಲ್ ಅಂತಲೂ ಇದೆ, ಮತ್ತು ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಅಂತಲೂ ಹೇಳ್ತಾರೆ. ಓಕೆ, ಬೇರೆ ಬೇರೆ ಹಾಸ್ಟೆಲ್ ಕೂಡ ಇದೆ. ಅಂತಂದರೆ SC ಹಾಸ್ಟೆಲ್ಲು, ST ಸ್ಟೂಡೆಂಟ್ಸ್ ಹಾಸ್ಟೆಲ್ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಲು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಲು, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಅಂತ ಹೇಳ್ತಾರೆ. ಅದಲ್ಲ ಇದು. ಓಕೆ, ಸಮಾಜ ಕಲ್ಯಾಣ ಹಾಸ್ಟೆಲ್ ಅಲ್ಲ, ಇದು ಬಂದುಬಿಟ್ಟು BCM ಹಾಸ್ಟೆಲ್, ದೇವರಾಜ್ ಅರಸ್ ಸರ್ ಅವರ ಹಾಸ್ಟೆಲು. OBC ಸ್ಟೂಡೆಂಟ್ಸು, ಜನರಲ್ ಸ್ಟೂಡೆಂಟ್ಸು, 2A 3A 3B ಸ್ಟೂಡೆಂಟ್ಸ್ಗೆ ಜಾಸ್ತಿ ಅವಕಾಶ ಇರುತ್ತೆ. SC ST ಸ್ಟೂಡೆಂಟ್ಸ್ ಕೂಡ ಅಪ್ಲಿಕೇಶನ್ ಹಾಕಿ ನೀವು ಅಡ್ಮಿಷನ್ ತೊಗೊಳ್ಬೋದು, ಬಟ್ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ, ಬಟ್ ಖಂಡಿತ ಹಾಕಿರಿ. ನಾನು ಇಂಜಿನಿಯರಿಂಗ್ ಕಲಿಯುವಾಗ ನಾನು ಇದ್ದಿದ್ದು ಕೂಡ BCM ಹಾಸ್ಟೆಲಲ್ಲೇ. ಇವಾಗ ನನ್ನ ಸೋದರಳೆಯದರು ಕೂಡ BCM ಹಾಸ್ಟೆಲಲ್ಲೇ ಇರ್ತಾಯಿದ್ದಾರೆ. BCM ಹಾಸ್ಟೆಲ್ ಚೆನ್ನಾಗಿರುತ್ತೆ. ಓಕೆ, ಅಪ್ಲಿಕೇಶನ್ ಹಾಕಿ. ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ರಿಜೆಕ್ಟ್ ಆಗುತ್ತೆ ಸರ್, ನನ್ನ ರಿಸಲ್ಟ್ ಕಡಿಮೆ ಇದೆ, ಆ ರೀತಿ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ನಿಮ್ಮ ರಿಜೆಕ್ಟ್ ಆದರೂ ಕೂಡ ನಿಮಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಅದ್ರ ಸಲುವಾಗಿ ನೀವು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರಲೇಬೇಕು. 15,000 ಬರುತ್ತೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಮೌಂಟು. ಓಕೆ, ಅದ್ರ ಮೇಲೆ ಕೂಡ ವಿಡಿಯೋ ನಾವು ಮಾಡಿರ್ತೀವಿ. ಕಾಲೇಜ್ ಅಣ್ಣಗೈಡ್ ಯೂಟ್ಯೂಬ್ ಚಾನಲ್ ಏನು ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ. ಓಕೆ, ಸೊ ನೀವು ನಿಮ್ದು ಏನು ಕೆಲಸ ಇಲ್ಲ, ಬರೀ ಅಪ್ಲಿಕೇಶನ್ ಹಾಕಿ. ರಿಜೆಕ್ಟ್ ಆಗಲಿ, ಹಾಸ್ಟೆಲ್ ಹತ್ತಲಿ. ಓಕೆ, ರಿಜೆಕ್ಟ್ ಆದರೂ ಚೆನ್ನಾಗಿ ಅಲ್ವಾ, 15,000 ಸ್ಕಾಲರ್ಶಿಪ್ ಬರುತ್ತೆ. ಅದಾದಮೇಲೆ ಏನಂತ ಅಂತಂದರೆ, ನೀವು ಹೇಗೆ ಅಪ್ಲೈ ಮಾಡಬೇಕು, ಆನ್ಲೈನಲ್ಲಿ ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಮತ್ತು ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರುತ್ತೆ. ರಿಜೆಕ್ಟ್ ಆದರೆ ಇವಾಗ ಹೇಳಿರೋ ಹಾಗೆ 15,000 ಬರುತ್ತೆ, ಅದು ಕೂಡ ಗುಡ್ ನ್ಯೂಸ್ ಇದೆ. ಓಕೆ, ಅದಾದಮೇಲೆ ಕ್ಲಿಯರ್ ಆಗಿ ಎಲ್ಲಾನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿರ್ತೀವಿ, ಅದನ್ನು ನೋಡ್ಕೊಂಡು ಹೋಗಿ. ಓಕೆ, ನೀವು ಯಾವುದೇ ಒಂದು ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಗೂಗಲ್ ಕ್ರೋಮ್ ಬಂದಾಗ ಗೂಗಲ್ ಓಕೆ ಓಪನ್ ಮಾಡ್ಕೊಂಡ್ಬಿಟ್ಟು ಈ ಲಿಂಕ್ನ ಇದು ಮಾಡಿ. ಈ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಂದರೆ ಏನು ಸರ್ ಅಂದರೆ, ಇದು ನನ್ನ ವಿಡಿಯೋ ಅನ್ಕೊಳ್ಳಿ. ಓಕೆ, ಇದು ನನ್ನ ವಿಡಿಯೋ ಇದ್ದರೆ ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇರುತ್ತಲ್ವಾ, ಇದು ಅಫಿಷಿಯಲ್ ಲಿಂಕ್ ಅಂತ ಇಲ್ಲಿ ಕೊಟ್ಟಿರ್ತೀನಿ ಈ ಲಿಂಕ್ನ. ಸೊ ಅದನ್ನು ನೀವು ತೊಗೊಂಡ್ಬಿಟ್ಟು ಗೂಗಲಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ್ಮೇಲೆ ಏನು ಮಾಡಿರ್ತೀರ ಅಂತಂದರೆ, ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಮತ್ತಷ್ಟು ಓದಿ ಅಂತ ಇರುತ್ತೆ. ಇಂಗ್ಲೀಷಲ್ಲಿ ಏನಾದರೂ ನಿಮ್ಗೆ ಡಿಸ್ಪ್ಲೇ ಆಗ್ತಿದ್ರೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ, ರೀಡ್ ಮೋರ್ ಅಂತ ಇರುತ್ತೆ. ಅವಾಗ ಏನು ಮಾಡಿರ್ತಾರೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಮತ್ತಷ್ಟು ಓದಿ ಅಂತಂದಮೇಲೆ ಏನು ಬರುತ್ತೆ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಆಹ್ವಾನ ಕೂಡಲೇ ಸಲ್ಲಿಸಿ. ಓಕೆ, ಇನ್ನೊಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಆಹ್ವಾನ ಕೂಡಲೇ ಸಲ್ಲಿಸಿ. ಮೆಟ್ರಿಕ್ ನಂತರ ಅಂತಂತಂದರೆ ಏನಂದರೆ, ಯಾರೆಲ್ಲ ನಿಮ್ಮ 10th ಮುಗಿಸಿ PUCಗೆ ಅಡ್ಮಿಷನ್ ತೊಗೊಂಡಿದ್ದೀರಾ, SSLC ಆದಮೇಲೆ ITIಗೆ ಅಡ್ಮಿಷನ್ ತೊಗೊಂಡಿದ್ದೀರಾ, ಡಿಪ್ಲೊಮಾಗೆ ಅಡ್ಮಿಷನ್ ತೊಗೊಂಡಿದ್ದೀರಾ, ಇಂಜಿನಿಯರಿಂಗ್, ಮೆಡಿಕಲ್ ಯಾವುದೇ ಆಗಿರಲಿ, ನಿಮ್ದು 10ನೇ ತರಗತಿ ಮುಗಿದ್ಮೇಲೆ ಏನಿರುತ್ತೆ, ನೀವು ಮೆಟ್ರಿಕ್ ನಂತರ ಪೋಸ್ಟ್ ಮೆಟ್ರಿಕ್ ಅಂತ ಬರ್ತೀರಾ. ಮೆಟ್ರಿಕ್ ಪೂರ್ವ ಅಂತಂದರೆ ಏನು ಸರ್ ಅಂದರೆ, ಪ್ರೀ ಮೆಟ್ರಿಕ್ಕು. ಅದನ್ನೇ 1 to 10th ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವರು ಪ್ರೀ ಮೆಟ್ರಿಕ್. ಈ ಹಾಸ್ಟೆಲ್ ಅಪ್ಲಿಕೇಶನ್ ನೀವು 1ನೇ ತರಗತಿಯಿಂದ ಟೋಟಲ್ PG, ಡಿಗ್ರಿ, PhD ಏನೇ ಆಗಿರಲಿ, ನಿಮ್ಮದು ಇಂಜಿನಿಯರಿಂಗ್, ಮೆಡಿಕಲ್, MBA, MCA, BA, BSc, BCom, ITI, ಡಿಪ್ಲೊಮಾ ಏನೇ ಓದ್ತಾ ಇದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೇಮ್ ಮೆಥಡ್ನೇ ಫಾಲೋ ಮಾಡ್ಕೊಂಡು ಅಪ್ಲೈ ಮಾಡಿ. ಓಕೆ, ಇವಾಗ ಏನು ಮಾಡಿರ್ತೀರಾ, ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಈ ರೀತಿ ಇದಾಗುತ್ತೆ. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಇಲ್ಲಿದೆ ನೋಡಿ. 2026-27ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಆಹ್ವಾನ. ಲಾಸ್ಟ್ ಡೇಟ್ ಏನಿದೆ, 8 ತಾರೀಕು ಜೂನ್ ಇದೆ. ಇದು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಕ್ಕೆ ಏನಿದೆ, ಲಾಸ್ಟ್ ಡೇಟು 15 ತಾರೀಕು ಜೂನ್ ಇದೆ. ಬಟ್ ಲಾಸ್ಟ್ ಡೇಟ್ ಬಗ್ಗೆ ಟೆನ್ಷನ್ನೇ ತಗೊಳಕ್ಕೆ ಹೋಗಬೇಡಿ. ಲಾಸ್ಟ್ ಡೇಟ್ ಏನಾಗುತ್ತೆ, ಇದು 8 ಡೇಟ್ ಬಂದಮೇಲೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಆಟೋಮೆಟಿಕ್ಕು. ಇಲ್ಲಿವರೆಗಿರುತ್ತೆ ಲಾಸ್ಟ್ ಡೇಟ್ ಅಂದರೆ ನವೆಂಬರ್ ಎಂಡು 2026 ನವೆಂಬರ್ ಎಂಡ್ವರೆಗೂ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು. ಇವಾಗ ಎಷ್ಟೋ ಜನ ಇನ್ನೂ ಡಿಗ್ರಿ ಅಡ್ಮಿಷನ್ ಆಗಿಲ್ಲ, PUC ಅಡ್ಮಿಷನ್ ಆಗಿಲ್ಲ. ಅವ್ರು ಏನು ಮಾಡಬೇಕು ಸರ್, ನಾನು ಇನ್ನೂ ಅಡ್ಮಿಷನ್ ಆಗಿಲ್ಲ, ಯಾವ ರೀತಿ ಆಗಬೇಕಂತ ಕನ್ಫ್ಯೂಸ್ ಆಗಿರ್ತೀರ. ಸೊ ಲಾಸ್ಟ್ ಡೇಟ್ ಎಂದೂ ಕೊನೆ ಆಗೋದಿಲ್ಲ, ನವೆಂಬರ್ ಎಂಡು ಡಿಸೆಂಬರ್ ಎಂಡ್ವರೆಗೂ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕ್ಬೋದು. ಸರಿನಾ. ಇವಾಗ ಜಸ್ಟ್ ಏನಂದರೆ PU ಕೋರ್ಸ್ಗೆ ಮಾತ್ರ ಅಂತ ಹಾಕಿದ್ದಾರೆ. ಏನಕ್ಕಂತಂದರೆ ಇನ್ನೂ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಅಲ್ವಾ, ಅದ್ರ ಸಲುವಾಗಿ. ನಿಮ್ಮ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಕೂಡ ಸೇಮ್ ನಾನು ಈ ವಿಡಿಯೋದಲ್ಲಿ ಹೇಳಿರೋ ಥರನೇ ಅಪ್ಲೈ ಮಾಡಿ. ಏನಾಗುತ್ತೆ, ಪೋರ್ಟಲ್ ಏನಾಗುತ್ತೆ, ಓಪನ್ ಆಗುತ್ತೆ. ಮತ್ತು ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ನಾನು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆದಾಗ ಏನು ಮಾಡ್ತೀನಿ, ಕಮೆಂಟ್ ಹಾಕಿ ನಿಮಗೆ ತಿಳಿಸಿರ್ತೀನಿ. ಸೊ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ಅದರಲ್ಲಿ ನಾನು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆದರೆ ವಿಡಿಯೋ ಮಾಡಾಕಿರ್ತೀನಿ, ಇನ್ಫಾರ್ಮೇಷನ್ ಹಾಕಿರ್ತೀನಿ. ಇಲ್ಲ ಅಂತಂದರೆ ಏನಂತಂದರೆ ಮತ್ತೆ ನಿಮಗೆ
ಸ್ಕಾಲರ್‌ಶಿಪ್ ಸ್ಟೇಟಸ್ ಕೂಡ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳಿರ್ತೀನಿ. ಇವಾಗ ಏನು ಮಾಡಿರ್ತಾರೆ ಇಲ್ಲಿ ಓಪನ್ ಅನ್ನೋದನ್ನ ಕ್ಲಿಕ್ ಮಾಡಿ ಗ್ರೀನ್ ಕಲರ್. ಓಪನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇರುತ್ತಲ್ವಾ? ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಈ ರೀತಿ ಪೇಜ್ ಬರುತ್ತೆ. ಈ ರೀತಿ ಪೇಜ್ ಬಂದಮೇಲೆ ಪ್ರಿ ಮೆಟ್ರಿಕ್ ಆ್ಯಂಡ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡ್ಬೇಕು ನೀವು. ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಸರ್ ಅಂತಂದರೆ ಡಾಕ್ಯುಮೆಂಟ್ಸು ನೀವು ಫಸ್ಟ್ ಏನೋ ನಿಮಗೆ ಕ್ರಿಯೇಟ್ ಎಸ್ ಎಸ್ ಪಿ ಅಕೌಂಟ್ ಬೇಕು. ಎಸ್ ಎಸ್ ಪಿ ಅಕೌಂಟ್ ಇರಬೇಕು. ನೀವೇನಾದರೂ 10th ಸ್ಟ್ಯಾಂಡರ್ಡು ಅದು ನಿಮ್ಮ ಹಿಂದಿನ ಕ್ಲಾಸಲ್ಲಿ ಎಸ್ ಎಸ್ ಪಿ ಸ್ಕಾಲರ್‌ಶಿಪ್ ಹಾಕಿದ್ರೆ ನಿಮ್ಮ ಹತ್ರ ಎಸ್ ಎಸ್ ಪಿ ಅಕೌಂಟ್ ಇರುತ್ತೆ. ನೀವು ಯಾವುದೂ ಸ್ಕಾಲರ್‌ಶಿಪ್ಪೇ ಹಾಕಿಲ್ಲ ಸರ್ ನಿಮಗೆ ಎಸ್ ಎಸ್ ಪಿ ಐ ಡಿ ಇಲ್ಲ ಅಂತಂದರೆ ನೀವೇನು ಮಾಡಿರ್ತಾರೆ ಅಂದರೆ ಕಮೆಂಟ್ ಹಾಕಿರಿ ಎಸ್ ಎಸ್ ಪಿ ಐ ಡಿ ಅಂತ. ಇಲ್ಲಿದೆ ನೋಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕನ್ನೋದು ಕೂಡ ನಾನು ಎಸ್ ಎಸ್ ಪಿ ಐ ಡಿ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕನ್ನೋದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಸ್ ಎಸ್ ಪಿ ಐ ಡಿ ಕ್ರಿಯೇಟ್ ಆಗುತ್ತೆ. ಸರಿ ಒಂದು ನಿಮಿಷ ವೇಟ್ ಮಾಡೋಣ ಬರುತ್ತೆ ತೋರಿಸ್ತೀನಿ ನೋಡಿ. ಬಂತು ನೋಡಿ ಎಸ್ ಎಸ್ ಪಿ ಅಕೌಂಟ್ ರಿಕ್ವೈರ್ಡ್ ಬಿಫೋರ್ ಅಪ್ಲೈಯಿಂಗ್ ಕ್ರಿಯೇಟ್ ಹಿಯರ್ ಅಂತ ಇದೆ. ಓಕೆ ಅದ್ರ ಮೇಲೆ ಕೂಡ ವಿಡಿಯೋ ಮಾಡಿರ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕಿರಿ. ಆಮೇಲೆ ಚೂಸ್ ಪ್ರಿ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಅಂತ ಇದೆ. ಫಿಲ್ ಆಲ್ ಡೀಟೇಲ್ಸ್ ಏನೇನು ತೋರಿಸ್ತಾ ಇದೆ ಅದನ್ನು ನಾನು ಲೈವ್ ಆಗಿ ತೋರಿಸ್ತೀನಿ. ಓಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂದ್ರೆ ನೀವು SC ST ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ. ಬೇರೆ ಸ್ಟೂಡೆಂಟ್ಸ್ಗೆಲ್ಲ ಇನ್ಕಮ್ ಇದ್ದರೆ ಆಯಿತು. ಮತ್ತು ನೀವು ಲಾಸ್ಟ್ ಯಾವ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಅದಾದಮೇಲೆ ಏನಂತ ಅಂತಂದರೆ ನೀವು ಅಡ್ಮಿಷನ್ ಆಗಿರೋ ಫೀಸ್ ರಿಸಿಪ್ಟು ಇಲ್ಲ ಅಡ್ಮಿಷನ್ ಪ್ರೂಫ್ ಬೇಕಾಗುತ್ತೆ. ಓಕೆ ಅದಾದಮೇಲೆ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಇವಾಗ ಏನಂತ ಅಂತಂದರೆ ಪೋಸ್ಟ್ ಮೆಟ್ರಿಕ್ಕು ಪೋರ್ಟಲ್ ಸರ್ವರ್ ಇಶ್ಯೂಯಿಂದ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಪೋಸ್ಟ್ ಮೆಟ್ರಿಕ್ ಇಲ್ಲಿ ನೋಡಿ ಓಕೆನಾ. 11ರಿಂದ PG ವರೆಗೂ ನೀವು ಅಪ್ಲೈ ಮಾಡ್ಬೋದು. ಕ್ಲೋಸ್ಡ್ ಅಂತ ಬರ್ತದೆ. ಏನಕ್ಕೆ ಸರ್ ಇಲ್ಲಿ ಲಾಸ್ಟ್ ಡೇಟ್ ಬಂದುಬಿಟ್ಟು 15 ಅಂತ ತೋರಿಸಿದ್ರು. 15 ಜೂನು ಏನಕ್ಕೆ ಕ್ಲೋಸ್ ಆಗಿದೆ ಅಂತ ಕೇಳ್ಬೋದು. ಏನಕ್ಕಂತಂದರೆ ಸರ್ವರ್ ಇಶ್ಯೂ ಆಗಿದೆ. ಸೊ ಇದನ್ನು ಯಾವಾಗ ಓಪನ್ ಆಗುತ್ತೆ ಅವಾಗ ನಾನು ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗಿಲ್ಲ. ಇವಾಗ ಏನಂತಂದರೆ ಫಾರ್ ಎಕ್ಸಾಂಪಲ್ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಇಲ್ಲಿ ಲೈಕ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತಲ್ವಾ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಹಾಕಿರಿ. ನೀವು ಇಷ್ಟೇ ಮಾಡಿ ನಾನು ವಿಡಿಯೋ ಮಾಡಿದ್ಮೇಲೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಬೇಗ ಏನು ಮಾಡಬೇಕಂತಂದರೆ ಅಪ್ಲೈ ಮಾಡ್ಬೋದು. ಓಕೆನಾ. ಇವಾಗ ಪ್ರಿ ಮೆಟ್ರಿಕ್ ಯಾರೆಲ್ಲ ಇದ್ದೀರಾ 1 to 10th ನೀವು ಅಪ್ಲೈ ಮಾಡ್ಕೊಳ್ಬೋದು. ಪ್ರಿ ಮೆಟ್ರಿಕ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅಪ್ಲೈ ಮಾಡ್ಬೋದು. ಓಕೆನಾ. ನಿಮ್ಗೆ ಪ್ರಿ ಮೆಟ್ರಿಕ್ ಅವರಿಗೂ ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕಿರಿ. ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ನಾನು ಕಂಪಲ್ಸರಿ ವಿಡಿಯೋ ಮಾಡಿರ್ತೀನಿ. ಓಕೆ ಇದು ಏನಂತಂದರೆ ಸರ್ವರ್ ಇಶ್ಯೂ ಫಿನಿಶ್ ಆದಮೇಲೆ ಪ್ರಾಬ್ಲಮ್ ರಿಸಾಲ್ವ್ ಆದಮೇಲೆ ನಾನು ಕಂಪಲ್ಸರಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ವಾಟ್ಸಪ್ ಲಿಂಕ್ ಇರುತ್ತೆ ಈ ರೀತಿ. ಓಕೆ ಇದು ಕೂಡ ಜಾಯ್ನ್ ಆಗಿರಿ. ಮತ್ತು ಈ ರೀತಿ ವಿಡಿಯೋಸ್ ಇರುತ್ತೆ ಇದು ಕೂಡ ನೋಡ್ಕೊಳ್ಳಿ. ಮೇನ್ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಈ ರೀತಿ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಓಕೆನಾ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.